ಕನ್ನಡ ನಾಡು ಇದು ಕನ್ನಡಿಗರ ನಾಡಿಮಿಡಿತ. ಆ, ದಿನಾಂಕ 6/2/2026 APMC ಯಾರ್ಡ್ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಒಂದು ಅಪರಲ್ ಏರಿಯಾ, ಅಪರಲ್ ಪಾರ್ಕ್ ಅಂತ ಏನಿದೆ, ಅಲ್ಲಿ ಒಂದು ಗೋಡೌನ್ನಲ್ಲಿ ಸುಮಾರು ಅನ್ಅಥರೈಸ್ಡ್ ಹೋರ್ಡಿಂಗ್ ಆಫ್ ಯೂರಿಯಾ ಇದೆ ಅಂತ ಹೇಳಿ ಒಂದು ಮಾಹಿತಿ ಬಂದ ಮೇರೆಗೆ APMC ಪೊಲೀಸ್ ಠಾಣಾ ಅಧಿಕಾರಿ ಮತ್ತು ಸಿಬ್ಬಂದಿಗಳು ಆ ಒಂದು ಗೋಡೌನ್ನ ಮೇಲೆ ದಾಳಿ ನಡೆಸಿ ಸುಮಾರು 3575 ಚೀಲಗಳಷ್ಟು ಬೇರೆ ಬೇರೆ ಮ್ಯಾನುಫ್ಯಾಕ್ಚರಿಂಗ್ ಬ್ರ್ಯಾಂಡ್ ಇರುವಂತಹ ಯೂರಿಯಾ ಚೀಲಗಳನ್ನ ನಾವು ಜಪ್ತು ಮಾಡಿಕೊಂಡಿರುವಂತದ್ದಿದೆ. ಅದು ಸುಮಾರು 161 ಟನ್ಗಳಷ್ಟು ಯೂರಿಯಾ, 10 ಲಕ್ಷ ಅಂದಾಜು ಬೆಲೆ ಬಾಳುವಂಥದ್ದು. ಸೊ ಈ ಕುರಿತು APMC ಪೊಲೀಸ್ ಠಾಣೆಯಲ್ಲಿ ಈಗಾಗಲೇ ಒಂದು ಪ್ರಕರಣವನ್ನು ದಾಖಲು ಮಾಡಿಕೊಂಡು ಇದರಲ್ಲಿ ಯಾರು ಭಾಗಿಯಾಗಿದ್ದಾರೆ ಅಂತ ಹೇಳಿ ನಾವು ಪರಿಶೀಲನೆ ಮಾಡಿದಾಗ ಸುಮಾರು 7 ಜನ ಆರೋಪಿತರು ನಮಗೆ ತಿಳಿದು ಬಂದಂಥದ್ದು. ವಿವಿಧ ಹಂತಗಳಲ್ಲಿ ಈ ಯೂರಿಯಾ ಚೀಲಗಳನ್ನ ಹೋರ್ಡಿಂಗ್ ಮಾಡಿರುವಂತಹ ಒಂದು ವ್ಯವಸ್ಥಿತ ಜಾಲವನ್ನು ನಡೆಸ್ತಾ ಇರುವಂತವರು. ಇವರ ಮೇಲೆ ಈಗಾಗಲೇ ಪ್ರಕರಣವನ್ನ ನಾವು ಜರುಗಿಸಿ ಅವರನ್ನ ವಶಕ್ಕೆ ಪಡೆದು ಅವರನ್ನ ಎನ್ಕ್ವೈರ್ ಮಾಡ್ತಾ ಇರುವಂತದ್ದಿದೆ. ಇಲ್ಲಿನವರೆಗಿನ ಇನ್ವೆಸ್ಟಿಗೇಷನ್ ಅಲ್ಲಿ ನಮಗೆ ತಿಳಿದು ಬಂದಿರೋದೇನಂತಂದ್ರೆ, ಇದರಲ್ಲಿ ರೈತರಿಗೆ ಅಂತ ಹೇಳಿ ಏನು ಸಬ್ಸಿಡೈಸ್ಡ್ ರೇಟ್ಸ್ ಅಲ್ಲಿ ಯೂರಿಯಾ ಇರುತ್ತೆ, ಅದನ್ನ ಇವರು ವ್ಯವಸ್ಥಿತವಾಗಿ ಯಾರು ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ಸ್ ಇರುತ್ತೆ ಅವ್ರಿಗೆ ಫಂಡ್ ಮಾಡಿಕೊಂಡು ಅದನ್ನ ಪೇ ಮಾಡಿ ಅದನ್ನ ರಿಸೀವ್ ಮಾಡಿದ ನಂತರ ಅದನ್ನ ಇಮಿಡಿಯೇಟ್ಲಿ ರೈತರಿಗೆ ಅದನ್ನ ಮಾರಾಟ ಮಾಡದೆ ಅದನ್ನ ಹೋಲ್ಡ್ ಮಾಡುವಂಥದ್ದು. ಅಂದ್ರೆ ಅದನ್ನ ಒಂದು ಕಡೆ ವ್ಯವಸ್ಥಿತವಾಗಿ ಅದನ್ನ ಇಟ್ಟು ಅದರಿಂದ ಯಾವಾಗ ಡಿಮಾಂಡ್ ಜಾಸ್ತಿ ಕ್ರಿಯೇಟ್ ಆಗುತ್ತೆ ಆ ಸಂದರ್ಭದಲ್ಲಿ ಹೆಚ್ಚಿನ ಲಾಭ ಪಡಿಬಹುದು ಅನ್ನೋ ಒಂದು ನಿಟ್ಟಿನಲ್ಲಿ ಅದನ್ನ ಶೇಖರಣೆ ಮಾಡಿ ಇಟ್ಟಿರುವಂಥದ್ದು. ಸೊ ಈ ಬಗ್ಗೆ ನಾವು ಇನ್ನೂ ಡೆಪ್ತ್ ಆಗಿ ಇನ್ವೆಸ್ಟಿಗೇಷನ್ ಮಾಡ್ತಾ ಇದ್ದೇವೆ. APMC ಪೊಲೀಸ್ ಠಾಣೆ ಅಧಿಕಾರಿಗಳು ಮತ್ತೆ ಸೂಪರ್ವೈಸರಿ ಆಫೀಸರ್ಸ್ ತುಂಬಾ ವ್ಯವಸ್ಥಿತವಾಗಿ ಇದನ್ನ ಇನ್ವೆಸ್ಟಿಗೇಷನ್ ಮಾಡ್ತಾ ಇದ್ದಾರೆ. ಹಾಗೆ ಕೃಷಿ ಇಲಾಖೆ ಅಧಿಕಾರಿಗಳು ಕೂಡ ನಮಗೆ ಇನಿಷಿಯಲ್ ಸೀಜರ್ ಅಲ್ಲಿ ಕೋಆಪರೇಟ್ ಮಾಡಿರುವಂತದ್ದಿದೆ. ಸೊ ಸುಮಾರು 7 ಜನ ಆರೋಪಿತರು ನಾವು ಇಲ್ಲಿವರೆಗೆ ಎನ್ಕ್ವೈರಿ ಮಾಡಿರುವಂತದ್ದು. ಹಾಗೆ ಫರ್ದರ್ ಇನ್ವೆಸ್ಟಿಗೇಷನ್ ಅಲ್ಲಿ ಇನ್ನೂ ಡೀಟೇಲ್ಸ್ ನಾವು ತಿಳ್ಕೊಳ್ತೇವೆ. ಈ ಒಂದು ಏನು ಜಾಲ ಅಂತ ಹೇಳ್ತಾ ಇದ್ದೇನೆ, ವ್ಯವಸ್ಥಿತವಾಗಿ ನಡೆಸ್ತಾ ಇದ್ದಾರೆ ಅಂತ. ಇದರಲ್ಲಿ ಡಿಸ್ಟ್ರಿಬ್ಯೂಟರ್ಸ್ ಕೂಡ ಇದ್ದಾರೆ. ಡಿಸ್ಟ್ರಿಬ್ಯೂಟರ್ಸ್ ನಮಗೆ ಅವರು ಆಕ್ಚುಲಿ ಪ್ರೊಸೀಜರ್ ಅಲ್ಲಿ ಏನಂದ್ರೆ, ಡಿಸ್ಟ್ರಿಬ್ಯೂಟರ್ಸ್ ಪೇ ಮಾಡಿಕೊಂಡು ಏನು ಯೂರಿಯಾ ರಿಸೀವ್ ಮಾಡ್ತಾರೆ ಅದನ್ನ ಬಂದ ನಂತರ ರೈತರಿಗೆ ಅದನ್ನ ಮಾರಾಟ ಮಾಡಬೇಕು ಸಬ್ಸಿಡೈಸ್ಡ್ ರೇಟ್ಸ್ ಅಲ್ಲಿ. ಬಟ್ ಅದನ್ನ ಮಾರಾಟ ಮಾಡದೆ ಅವರು ರಿಸೀವ್ ಮಾಡ್ತಿದೀವಿ ಅಂತ ಹೇಳ್ಕೊಂಡು ಈ ಒಂದು ಜಾಲಕ್ಕೆ ಅದನ್ನ ಕೊಟ್ಟಿರುವಂತದ್ದು ನಮ್ಗೆ ಇಲ್ಲಿವರೆಗೆ ಗಮನಕ್ಕೆ ಬಂದಿದೆ. ಸೊ ಅದನ್ನ ನಾವು ಪೂರ್ತಿ ಇನ್ವೆಸ್ಟಿಗೇಷನ್ ಅವರು ಆರೋಪಿತರ ಹೆಸರಲ್ಲಿ ಇರುವಂತದ್ದಿದೆ. ನಾನು ಡೀಟೇಲ್ಸ್ ಕೊಡ್ತೇನೆ, ತಮ್ಮ ಪ್ರೆಸ್ ನೋಟ್ ಅಲ್ಲಿ ಇನ್ಕ್ಲೂಡ್ ಆಗಿದೆ. ಆಸ್ ಆಫ್ ನೌ ನಮ್ಮ ಇನ್ವೆಸ್ಟಿಗೇಷನ್ ಇಂದ ಇದರಲ್ಲಿ ಇಂಡಸ್ಟ್ರಿಯಲ್ ಯೂಸೇಜ್ಗೆ ಅಂತ ಹೇಳಿ ಅವ್ರು ಮಾಡಿರುವಂತದ್ದು ಕಂಡು ಬಂದಿಲ್ಲ. ಇದನ್ನ ಹೋಲ್ಡ್ ಮಾಡಿ ಫಾಲ್ಸ್ ಡಿಮಾಂಡ್ ಕ್ರಿಯೇಟ್ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಮಾಡಿರುವಂತದ್ದು ನಮ್ ಗಮನಕ್ಕೆ ಬಂದಿದೆ. ಇಂಡಸ್ಟ್ರಿಯಲ್ ಯೂಸೇಜ್ಗೆ ಅದನ್ನ ಡೈವರ್ಟ್ ಮಾಡಬಹುದು ಅನ್ನುವಂಥದ್ದು ಇದುವರೆಗೆ ನಮ್ಗೆ ಕಂಡು ಬಂದಿಲ್ಲ. ಬಟ್ ಸರ್ಕಾರದಿಂದ ಬಂದಿರೋ ಬ್ಯಾಗ್ ಬೇರೆ ಇರೋದು, ಅದನ್ನ ಮತ್ತೆ ಇನ್ನೊಂದು ಚೀಲಕ್ಕೆ ಡಂಪ್ ಮಾಡ್ತಾರೆ. ಆ ಚೀಲದಲ್ಲಿ ಯೂಸ್ ಓನ್ಲಿ ಫಾರ್ ಇಂಡಸ್ಟ್ರಿಯಲ್ ಪರ್ಪಸ್ ಅಂತ ನೋಡಿ, ನಮ್ಗೆ ಏನಂತಂದ್ರೆ ಇದನ್ನ ಶೇಖರಣೆ ಮಾಡಿಡೋದಕ್ಕೆ ಆತರ ಇಟ್ಟಿರುವಂತದ್ದು ಕಂಡು ಬಂದಿದೆ. ಶೇಖರಣೆ ಮಾಡಿದಾಗ ಯಾವ್ದು ಆ ತರದ್ದು ಕಂಡು ಬರಬಾರ್ದು ಅಂತ ಹೇಳ್ಬಿಟ್ಟು ಮಾಡಿಟ್ಟಿರುವಂತದ್ದು. ಬಟ್ ಯಾವಾಗ ಡಿಮಾಂಡ್ ಕ್ರಿಯೇಟ್ ಆಗುತ್ತೆ ಡೆಫಿನೆಟ್ಲಿ ಇದನ್ನ ರೈತರಿಗೆ ಕೊಡಬೇಕು ಅನ್ನೋ ಉದ್ದೇಶದಿಂದನೇ ಮಾಡಿರುವಂತದ್ದಿದೆ. ಬಟ್ ಸ್ಟಿಲ್ ತಾವು ಹೇಳ್ದಂಗೆ ನಾವು ಅದನ್ನ ಇನ್ವೆಸ್ಟಿಗೇಷನ್ ಆ ಆಂಗಲ್ ಅಲ್ಲಿ ಕೂಡ ಮಾಡ್ತೇವೆ. ಚೀಲಗಳನ್ನ ಬದಲಾಯಿಸಿ ಕ್ಲಿಯರ್ ಆಗಿ ಸೆಂಟ್ರಲ್ ಗವರ್ಮೆಂಟ್ ತಗೊಂಡಂತ ಚೀಲಗಳನ್ನ ಬದಲಾಯಿಸಿ ಯೂಸ್ ಫಾರ್ ಓನ್ಲಿ ಇಂಡಸ್ಟ್ರಿಯಲ್ ಅದಕ್ಕೆ ಚೀಲಗಳಿಗೆ ಹಾಕಿದ್ದಾರೆ. ಬಟ್ ಆತರ ಇದ್ದಾಗ ರೈತರಿಗೆ ತರಲಿಕ್ಕೆ ಸಾಧ್ಯ ಆಗಲ್ಲ. ಇನ್ನೊಂದು ಟಾಕ್ ಏನಿದೆ ಅಂದ್ರೆ, ಇದನ್ನ ಚೆನ್ನೈ, ಶ್ರೀಲಂಕಾ ಬೇರೆ ಬೇರೆ ರಾಜ್ಯ ಅಂದ್ರೆ ದೇಶಗಳಿಗೆ ಕೂಡ ಸಪ್ಲೈ ಮಾಡ್ತಿದ್ರು. ಈಗ ನಮ್ಗೆ ಇದರಲ್ಲಿ ಒಬ್ರು ಕೇರಳ ಮೂಲದವರು ಕೂಡ ನಮ್ಮ ಆರೋಪಿತರ ಇದರಲ್ಲಿ ನಾವು ತಗೊಂಡಿದ್ದೇವೆ. ಫರ್ದರ್ ನಾವು ಅವರನ್ನ ಯಾವಾಗ ಇನ್ವೆಸ್ಟಿಗೇಷನ್ ಮಾಡುವಾಗ ಅವರಿಂದ ನಮ್ಗೆ ಏನಾದ್ರೂ ಮಾಹಿತಿಗಳು ಆ ನಿಟ್ಟಿನಲ್ಲಿ ಸಿಕ್ಕರೆ ಡೆಫಿನೆಟ್ಲಿ ಅದನ್ನ ಆ ಆಂಗಲ್ ನಾವು ಇದರಲ್ಲಿ ಇನ್ಕ್ಲೂಡ್ ಮಾಡ್ಕೊಳ್ತೇವೆ.
ಸಬ್ಸ್ಕ್ರೈಬ್ ಮಾಡಿಕೊಳ್ಳಲು ಕೂಡಲೇ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಶನ್ ಪಡೆಯಿರಿ.